ಕರ್ನಾಟಕ ರಾಜ್ಯದ ಕನ್ನಡ ಚಲನಚಿತ್ರದ ಅಭಿಮಾನಿಗಳಾದಂಥ ಎಲ್ಲ ಸಮಸ್ತ ಕನ್ನಡಿಗ ಅಭಿಮಾನಿಗಳಿಗೆ ಎಲ್ಲರಿಗೂ ವಂದಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಅಪ್ಪು ಅವರು ಇಷ್ಟೊಂದು ಜನಪ್ರಿಯತೆ ಗಳಿಸಿ ಅವರು ಹಾಡು ಹೇಳಿದ ಹಾಗೆ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಅಂತ ಹೇಳಿ ಸುಮಾರು ಒಂದು 7-8 ವರ್ಷ ವಯಸ್ಸಿನಲ್ಲಿ ಅವರ ನಟನೆಗೆ ಒಂದು ಹಾಡು ಹೇಳಿದರು. ಅದೇ ರೀತಿ ಅವರು ನಮ್ಮಿಂದ ಮಾಯ ಆಗಿದ್ದಾರೆ. ಇವತ್ತು ನಮ್ಮಲ್ಲಿಲ್ಲ. ಆ ಕೊರತೆ ಎದ್ದು ಕಾಣ್ತಾ ಇದೆ. ಆ ಕೊರತೆಯನ್ನು ನೀಗಿಸೋದಕ್ಕೆ ತುಂಬಿಸೋದಕ್ಕೆ ಕನ್ನಡ ಚಲನಚಿತ್ರದಲ್ಲಿ ಪ್ರತಿಭಾನ್ವಿತ ಪ್ರತಿಭೆಗಳು ಇನ್ನೂ ಮುಂದೆ ಹುಟ್ಟು ಬರಲಿ ಅಂತ ಹೇಳಿ ಆಶಿಸಿ ಅವರ ಹುಟ್ಟುಹಬ್ಬವನ್ನು ಸಡಗರವಾಗಿ ಸಂಭ್ರಮವಾಗಿ ವಾರ್ತಾ ಇಲಾಖೆಯಿಂದ ಈ ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ ಟ್ರಸ್ಟಿಂದ ಆಯೋಜಿಸಲಾಗಿದೆ. ನಾನು ಕಂಠೀರವ ಸ್ಟುಡಿಯೋ ನಿಗಮದ ಅಧ್ಯಕ್ಷನಾಗಿ ನಾವು ಕನ್ನಡಾಭಿಮಾನಿಗಳೆಲ್ಲರಿಗೂ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸ್ತಿರೋದು, ಎಲ್ಲ ಸಡಗರ ಸಂಭ್ರಮದಿಂದ ಆಚರಿಸ್ತಿರೋದು ನೋಡಿ ಭಾಳ ಸಂತೋಷವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ಇವಾಗ ನೀವು ಇದರ ಅಧ್ಯಕ್ಷರಾಗಿರೋದ್ರಿಂದ ಈ ಒಂದು ಸಮಾಧಿ ವಿಚಾರ ಏನೋ ಡೆವಲಪ್ಮೆಂಟ್ ಮಾಡುವಂಥ ಯೋಜನೆ ಏನಾದರೂ ಇನ್ನು ಈಗಾಗಲೇ ಅದಕ್ಕೆ ಒಂದು ನೀಲಿಯ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ಗೆ ಹಾಗೂ ಅಂಬರೀಷ್ ಮೆಮೋರಿಯಲ್ಲು ಹಾಗೂ ವಿಷ್ಣುವರ್ಧನ್ ಮೆಮೋರಿಯಲ್ಗೆ ವಾರ್ತಾ ಇಲಾಖೆಯಿಂದ ಈಗಾಗಲೇ ನೀಲನಕ್ಷೆ ತಯಾರಿ ಮಾಡಿದ್ದಾರೆ. ಹಾಗೂ ಅದರಂತೆ ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ತಾ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಕೂಡ ಕನ್ನಡ ಚಿತ್ರಾಭಿಮಾನಿಗಳ ಒಕ್ಕರಲಿಗೆ ಧ್ವನಿಗೂಡಿಸಿ ಕಂಠೀರವ ಸ್ಟುಡಿಯೋ ಅಭಿವೃದ್ಧಿಯನ್ನು ಪಡಿಸೋದಕ್ಕೋಸ್ಕರ ಯಾವ ಕ್ರಮಗಳನ್ನು ಜರುಗಿಸಬೇಕು ಆ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ. ಜೊತೆಯಲ್ಲಿ ಕನ್ನಡ ಚಲನಚಿತ್ರರಂಗವನ್ನು ನಿರ್ಜೀವ ಆಗಿದೆ ಅಂತ ಹೇಳ್ತಾರೆ ಕೆಲವರು. ನನ್ನ ಪ್ರಕಾರ ಇಲ್ಲ, ಅದು ಸಜೀವವಾಗಿದೆ. ಆ ಸಜೀವವಾಗಿರತಕ್ಕಂಥ ಕನ್ನಡ ಚಲನಚಿತ್ರನ ಇನ್ನಷ್ಟು ಅಭಿವೃದ್ಧಿಪಡಿಸೋದಕ್ಕೆ ಮಾಧ್ಯಮ ಇಲಾಖೆಯಿಂದ ನಮ್ಮ ಕಂಠೀರವ ಸ್ಟುಡಿಯೋಗೆ OTT ಫೆಸಿಲಿಟಿಯನ್ನು ನಾನು ಬೇಡಿಕೆ ಕೊಟ್ಟಿದ್ದೆ 3 ತಿಂಗಳ ಕೆಳಗಡೆ. ಅದರಂತೆ ಅದಕ್ಕೆ ಸ್ಪಂದಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ OTTಯನ್ನು ಅನೌನ್ಸ್ ಮಾಡಿದ್ದಾರೆ ಕಂಠೀರವ ಸ್ಟುಡಿಯೋಗೆ. ಮುಂದಿನ ದಿವಸಗಳಲ್ಲಿ OTT ಮುಖಾಂತರ, ಆ ವೇದಿಕೆಯ ಮುಖಾಂತರ ಸಾಕಷ್ಟು ಜನ ಪ್ರತಿಭೆಗಳಿಗೆ, ಕಲಾವಿದರಿಗೆ ಹಾಗೂ ಕುಶಲಕರ್ಮಿಗಳಿಗೆ ಉತ್ತೇಜನ ಕೊಡೋ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಬಹಳಷ್ಟು ಕ್ರಮ ಜರುಗಿಸಿದೆ ಅಂತ ಹೇಳಿ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಕನ್ನಡಾಭಿಮಾನಿಗಳಿಗೆ ಒಳ್ಳೆಯ ಒಂದು ಸದಾವಕಾಶ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ರೂಪುರೇಷೆ ಹೆಂಗಿದೆ ಸರ್? ನಕ್ಷೆ ರೆಡಿ ಆಗಿದೆ ಅಂತ ಹೇಳಿದ್ದೀರಾ, ಅದರಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಆಗಿದೆ ಅಂತ ನಿಮಗೆ ಗೊತ್ತಿದೆ? ನನಗೆ ಅಧ್ಯಕ್ಷ ಈಗ ಆಂಬಿಯನ್ಸ್ ಇದೆ, ಅಲ್ಲಿ ಮಾಡಿದ್ದಾರೆ. ಪ್ರೀಮಿಯರ್ ಥಿಯೇಟ್ರ್ ಮಾಡ್ತಾ ಇದ್ದಾರೆ. ಹಾಗೂ ಈ ಒಂದು ಹಳೆಯ ಚಿತ್ರಗಳ 90 ವರ್ಷಗಳ ಕನ್ನಡದ ಹಳೆಯ ಚಿತ್ರಗಳ ಒಂದು ಏನು ಹೇಳ್ತಾರೆ ಗ್ರಂಥಾಲಯ, ಫಾರ್ ಎಕ್ಸಾಂಪಲ್ ಗ್ರಂಥಾಲಯ. ಸಮಾಧಿ ಕಂಠೀರವ ಸ್ಟುಡಿಯೋದ್ದು ನೀಲಿ ನಕ್ಷೆ ರೆಡಿ ಆಗಿದೆ ಅಂತ ನೀವು ಹೇಳಿದ್ರಿ. ಮಾಧ್ಯಮ ಇಲಾಖೆಯಲ್ಲಿದೆ. ನೀಲನಕ್ಷೆ ಇವ್ರಿಗೋಸ್ಕರ ಅಂತ ಸಪ್ರೇಟ್ ಮಾಡಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ ಅಂತ ಮಾಡಿದೆ. ಯಾಕಂದರೆ ಅವ್ರ ಕುಟುಂಬದ್ದಲ್ಲ, ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಮೆಮೋರಿಯಲ್ ಅಂತಲೇ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.